ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ ನಾನು ಚೈತ್ರ ರಾಜ್ ಸಿದ್ದರಾಮಯ್ಯ ಕ್ಷೇತ್ರ ಘೋಷಣೆ ಆದರೂ ಇನ್ನೂ ಗೊಂದಲ ಉಂಟಾಗಿದೆ ಚಿಕ್ಕಮ್ಮ ತಾಯಿ ದೇವಿ ಭವಿಷ್ಯದಿಂದ ಮತ್ತೆ ಗೊಂದಲ ಸೃಷ್ಟಿಯಾಗಿದೆ ಎರಡೂ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾರಾ ಸಿದ್ದರಾಮಯ್ಯ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ ಈ ಬಾರಿ ಒಂದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಒಂದೇ ಕ್ಷೇತ್ರದಿಂದ ಸ್ಪರ್ಧೆ ಅಂತ ನಾನು ಹೇಳಿದ್ದೇನೆ ಬಾಗಲಕೋಟೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅರ್ಜಿ ಹಾಕಿರೋದು ಇದೀಗ ಒಂದೇ ಕ್ಷೇತ್ರಕ್ಕೆ ಒಂದು ಕಡೆ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಕ್ಷೇತ್ರ ಘೋಷಣೆ ಆದ್ರೂ ಕೂಡ ಇನ್ನೂ ಗೊಂದಲಗಳು ಕೂಡ ಉಂಟಾಗಿರುವಂತದ್ದು ಅದು ಹೇಳಿದ ಮೇಲೆ ಕೇಳಿದ್ರೆ ಏನು ಹೇಳೋದು ನಾನು I made it very clear I am contesting from one constituency ಅಂತ ನೀವು ಪುನಃ ಕೇಳಿದ್ರೆ ಏನು ಹೇಳಬೇಕು ಉತ್ತರ ಕೊಡಲ್ಲ ಅಂತ ಹೇಳಬೇಕಾಗತ್ತೆ ಅದು ಹೇಳಿದ ಮೇಲೆ ಕೇಳಿದ್ರೆ ಏನು ಹೇಳೋದು ನಾನು I made it very clear I am contesting from one constituency ಅಂತ ನೀವು ಪುನಃ ಕೇಳಿದ್ರೆ ಏನು ಹೇಳಬೇಕು ಉತ್ತರ ಕೊಡಲ್ಲ ಅಂತ ಹೇಳಬೇಕಾಗತ್ತೆ ಅದು ಹೇಳಿದ ಮೇಲೆ ಕೇಳಿದ್ರೆ ಏನು ಹೇಳೋದು ನಾನು ಯಾರೇಳಿ ಈಗ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದ್ದಾರೆ ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ ನಾನು ಒಂದ್ ಕಡೆ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದ್ ಅರ್ಜಿ ಹಾಕಿದ್ದಾರೆ ಪಕ್ಷ ತೀರ್ಮಾನ ಮಾಡ್ತಾರೆ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ಇದೀಗ ಸಿದ್ದರಾಮಯ್ಯ ಕೋಲಾರ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡೋದು ಖಚಿತ ಅಂತ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದರ ಬೆನ್ನಲ್ಲೇ ಇದೀಗ ಅವರ ಮನೆ ದೇವರು ಚಿಕ್ಕಮ್ಮ ತಾಯಿ ನುಡಿದಿರುವಂತಹ ಭವಿಷ್ಯ ಎಲ್ಲರನ್ನೂ ಕೂಡ ಒಂದ್ ರೀತಿಯಾಗಿ ಗೊಂದಲ ಸೃಷ್ಟಿ ಮಾಡುವಂತಹ ಪರಿಸ್ಥಿತಿ ಉಂಟಾಗಿರುವಂತದ್ದು ಹಾಗಿದ್ರೆ ಈಗ ಸಿದ್ದರಾಮಯ್ಯ ಒಂದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಅಥವಾ ಎರಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಈ ಬಗ್ಗೆ ಏನಾದರೂ ಸ್ಪಷ್ಟನೆ ಕೊಟ್ಟಿದ್ಯಾ ಚೈತ್ರ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಕೋಲಾರ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತೀನಿ ಮತ್ತು ಹೈಕಮಾಂಡ್ ಅಂತಿಮ ನಿರ್ಧಾರ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು ಜೊತೆಗೆ ಮಳವಳ್ಳಿಯ ಅವರ ಮನೆಯವರು ಅಂತೇಳಿ ಕರೆಸ್ಕೊಳ್ತಕ್ಕಂಥ ಚಿಕ್ಕಮ್ಮ ದೇವಿಯವರು ಎರಡು ಕಡೆ ನಿಂತರೆ ಮಾತ್ರ ನಿಮಗೆ ಗೆಲುವು ಸಾಧ್ಯ ಅಂತೇಳಿ ಎಲ್ಲ ಒಂದು ಕಡೆ ಅಪ್ಪಣೆ ಕೊಟ್ಟಿದೆ ಆದೇಶ ಕೊಟ್ಟಿದೆ ಅವರ ಪುತ್ರ ಇದನ್ನು ಕೇಳಿಸ್ಕೊಂಡು ಬಂದರು ಅನ್ನೋದು ಈಗ ಸದ್ಯದ ಸುದ್ದಿ ಆದರೆ ಎರಡು ಕಡೆ ಸಿದ್ದರಾಮಯ್ಯ ನಿಲ್ತಾರೆ ಅದು ವರ್ಣ ಇರ್ಬೋದು ಅಥವಾ ಸವದತ್ತಿ ಇರ್ಬೋದು ಅಥವಾ ಬಾದಾಮಿ ಇರ್ಬೋದು ಅನ್ನೋ ಒಂದು ಮಾತು ಕೂಡ ಕೇಳಿ ಬಂದಿತ್ತು ಕೋಲಾರ ಜೊತೆಗೆ ಎರಡು ಕ್ಷೇತ್ರಗಳಲ್ಲಿ ನಿಂತು ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಗೆದ್ದು ಇನ್ನೊಂದು ಕ್ಷೇತ್ರದಲ್ಲಿ ಸೋತ್ರೆ ಇವರಿಗೆ ಮುಂದೆ ಅವಕಾಶ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಈ ಎಲ್ಲರ ನಡುವೆ ಕೂಡ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೊಮ್ಮೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಇದೀಗ ಸಿದ್ದರಾಮಯ್ಯ ಕ್ಷೇತ್ರ ಘೋಷಣೆ ಆದ್ರೂ ಕೂಡ ಎಲ್ಲೋ ಮತ್ತೊಂದು ಕಡೆ ಗೊಂದಲಗಳು ಉಂಟಾಗ್ತಾ ಇರುವಂತದ್ದು ಚಿಕ್ಕಮ್ಮ ತಾಯಿ ದೇವಿ ಭವಿಷ್ಯದಿಂದ ಈಗ ಮತ್ತೆ ಗೊಂದಲ ಸೃಷ್ಟಿಯಾಗಿದೆ ಎರಡೂ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾರಾ ಹಾಗಿದ್ರೆ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗಿರುವಂತದ್ದು ಈ ಬಾರಿ ಒಂದೇ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡೋದು ಅಂತ ಈಗ ಆಲ್ರೆಡಿ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಒಂದೇ ಕ್ಷೇತ್ರದಿಂದ ಸ್ಪರ್ಧೆ ಅಂತ ಕೂಡ ನಾನು ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ಮತ್ತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಿದಾನಂದ್ ಪಟೇಲ್ ಈಗ ಆಲ್ರೆಡಿ ಅವರು ಸ್ಪಷ್ಟನೆಯನ್ನ ಕೊಟ್ಬಿಟ್ಟಿದ್ದಾರೆ ಆದ್ರೂ ಕೂಡ ವದಂತಿಗಳು ಗೊಂದಲಗಳು ಸಾಕಷ್ಟು ಉದ್ಭವ ಆಗ್ತಾ ಇದೆ ಯಾಕೆ ಅಂತ ಚೈತ್ರ ಎಲ್ಲೊಂದ್ ಕಡೆ ಎರಡು ಕಡೆ ಸ್ಪರ್ಧೆ ಮಾಡ್ತಾರಂತ ಹೇಳಿ ಚರ್ಚೆ ಆಗ್ತಿರುವಂತದ್ದು ಸ್ವತಃ ಸಿದ್ದರಾಮಯ್ಯನವರು ಕೂಡ ಎರಡು ಕಡೆ ಚರ್ಚೆಗೆ ಸಂಬಂಧಪಟ್ಟಾಗಿ ಈಗಾಗಲೇ ತೆರೆ ಹೇಳ್ತಿರುವಂತದ್ದು ನಾನು ಕೋಲಾರದಿಂದಲೇ ಸ್ಪರ್ಧೆ ಮಾಡ್ತೀನಿ ಒಂದೇ ಕಡೆ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳುವಂತದ್ದು ಮತ್ತೊಂದು ಕಡೆ ಕೋಲಾರದಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಮತ್ತೆ ಇವತ್ತು ಬಾಗಲಕೋಟೆಯಲ್ಲಿ ಖಚಿತತೆಯನ್ನ ವ್ಯಕ್ತಪಡಿಸಿರುವಂತದ್ದು ಆ ಮುಖಾಂತರ ವಿಪಕ್ಷ ನಾಯಕ ಸಿದ್ದರಾಮಯ್ಯವರು ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಅವರೇ ಕೂಡ ಎರಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೇನೆ ಅನ್ನುವ ವಿಚಾರಕ್ಕೆ ತೆರೆ ಹೇಳ್ತಿರುವಂತದ್ದು ಆ ಮುಖಾಂತರ ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೀನಿ ಸ್ಪಷ್ಟಪಡಿಸಿರುವಂತದ್ದು ಈಗಾಗಲೇ ಸಿದ್ದರಾಮಯ್ಯವರು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತಿರುವ ವಿಚಾರವಾಗಿ ಅತಿ ದೊಡ್ಡ ಒಂದು ಕುತೂಹಲ ಕೂಡ ಎಡೆ ಮಾಡಿಕೊಟ್ಟಿರುವಂತದ್ದು ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರನ್ನ ಕೋಲಾರ ಕ್ಷೇತ್ರದಲ್ಲಿ ಕಟ್ಟಿ ಹಾಕ್ಬೇಕಂತ ಹೇಳಿ ಬಿಜೆಪಿ ಮತ್ತು ಜೆಡಿಎಸ್ ತನ್ನದೇ ಆದ ರಣತಂತ್ರವನ್ನ ಮಾಡ್ತಿರುವಂತದ್ದು ಎಲ್ಲ ರಣತಂತ್ರದ ನಡುವೆ ಕೂಡ ಅವರ ಮನೆ ದೇವರು ಎರಡು ಕಡೆ ನಿಂತರೆ ಒಳ್ಳೇದಂತ ಹೇಳಿ ಏನೋ ಒಂದ್ ಕಡೆ ಸೂಚನೆ ಕೊಟ್ಟಿರುವಂತದ್ದು ಈ ಸೂಚನೆ ನಡುವೆಯೂ ಕೂಡ ಇದೀಗ ಸಿದ್ದರಾಮಯ್ಯನವರು ನಾನು ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅದು ಕೋಲಾರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಸ್ಪಷ್ಟಪಡಿಸಿರುವಂತದ್ದು ಚೈತ್ರ ಓಕೆ ಧನ್ಯವಾದಗಳು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ ನಾಳೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಧಾನಿ ಮೋದಿ ಪ್ರವಾಸ ಕೈಗೊಳ್ಳಲಿದ್ದಾರೆ ನಾಳೆ ಕಲಬುರಗಿ ಹಾಗೂ ಯಾದಗಿರಿಗೆ ಪಿಎಂ ಮೋದಿ ಆಗಮಿಸುತ್ತಿದ್ದಾರೆ
ಮೊಟ್ಟ ಮೊದಲ ಬಾರಿಗೆ ಯಾದಗಿರಿಗೆ ಮೋದಿ ಆಗಮಿಸಿದ್ದಾರೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಕೋಡೇಕಲ್ ಗ್ರಾಮಕ್ಕೆ ಮೋದಿ ಆಗಮಿಸುತ್ತಿದ್ದಾರೆ. ಸ್ಕಾಡಾ ಯೋಜನೆ 710 ಗ್ರಾಮಗಳಿಗೆ ಕುಡಿಯುವ ನೀರಿನ ಯೋಜನೆಗೆ ಚಾಲನೆ ನೀಡಲಿದ್ದಾರೆ. ಯಾದಗಿರಿಯಲ್ಲಿ ಹಲವು ಯೋಜನೆಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾಳೆ ಪಿಎಂ ಮೋದಿ ಆಗಮಿಸುತ್ತಿದ್ದಾರೆ, ಭೇಟಿ ಕೊಡ್ತಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ತಾಂಡಾ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಿದ್ದಾರೆ. ಇನ್ನು ಮಳಖೇಡ ಗ್ರಾಮದ ಬಳಿ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಸಹ ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮಳಖೇಡ ಗ್ರಾಮಕ್ಕೂ ಕೂಡ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಇನ್ನು ಕಲಬುರಗಿ, ಯಾದಗಿರಿ, ರಾಯಚೂರು ಮತ್ತು ವಿಜಯಪುರ ಇಲ್ಲೂ ಕೂಡ ಭೇಟಿ ನೀಡುವಂತಹ ಸಾಧ್ಯತೆ ಇರುವಂತದ್ದು. 4 ಜಿಲ್ಲೆಗಳ ತಾಂಡಾ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗುತ್ತೆ. ಕಲಬುರಗಿ ಜಿಲ್ಲೆ ಜಲ್ ಜೀವನ್ ಮಿಷನ್ ಯೋಜನೆ ಕಾಮಗಾರಿಗೂ ಕೂಡ ಚಾಲನೆ ನೀಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮೊಟ್ಟ ಮೊದಲ ಬಾರಿಗೆ ಇದೀಗ ಯಾದಗಿರಿಗೆ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ. ಸಿದ್ಧತೆಗಳು ಕೂಡ ಅಲ್ಲಿ ಭರದಿಂದ ಸಾಗಿರುವಂತದ್ದು. ನಾಳೆ ಅವರು 2 ಕಾರ್ಯಕ್ರಮ ಇದೆ. ಒಂದು NLBC ನಾರಾಯಣಪುರ ಲೆಫ್ಟ್ ಬ್ಯಾಂಕ್ ಕೆನಲ್ದು ಕಂಪ್ಲೀಟ್ ಮಾಡರ್ನೈಸೇಷನ್ನು ಮತ್ತು ಸ್ಕಾಡಾ ಸಿಸ್ಟಮು ಒನ್ ಆಫ್ ಇಟ್ಸ್ ಕೈಂಡ್ ಇನ್ ದ ಏಷ್ಯಾ. ಸೆಂಟ್ರಲ್ ಗೌರ್ಮೆಂಟ್ ಕೂಡ ದುಡ್ಡು ಕೊಟ್ಟಿದೆ, ರಾಜ್ಯ ಸರ್ಕಾರ ಕೂಡ ದುಡ್ಡು ಕೊಟ್ಟಿದೆ. ಅದರ ಸಮರ್ಪಣೆಗೆ ಬರ್ತಾ ಇದ್ದಾರೆ. ಅದೊಂದು ಮೈಲಿಗಲ್ಲು ನಮ್ಮ ಇರಿಗೇಷನ್ದಲ್ಲಿ. ಹೀಗಾಗಿ ಅವ್ರು ಬಂದು ಮಾಡೋದ್ರಿಂದ ನಮಗೆ ಭಾಳಷ್ಟು ಇನ್ಸ್ಪಿರೇಷನ್ ಸಿಗುತ್ತೆ ಮತ್ತು ಈ ಥರದ ಯೋಜನೆಗಳನ್ನು ಹೆಚ್ಚೆಚ್ಚು ಮಾಡೋದಕ್ಕೆ ನಾವೆಲ್ಲ ಚಿಂತನೆಯನ್ನು ಮಾಡ್ತಾಯಿದ್ದೀವಿ ಮತ್ತು ಇಡೀ ದೇಶದಲ್ಲಿ ಅದೊಂದು ಮಾದರಿ. ಎರಡನೇದಾಗಿ ಭಾಳ ವರ್ಷಗಳ ಸುಮಾರು 4-5 ದಶಕಗಳ ಕಾಲ ಒಂದು ಬೇಡಿಕೆ ಇತ್ತು. ಈ ಬಂಜಾರ ಲಮಾಣಿ ಜನಾಂಗಕ್ಕೆ ಅವರ ತಾಂಡಗಳನ್ನು ಊರಂತ ಮಾಡಿ ಅವ್ರಿಗೆ ಹಕ್ಕುಪತ್ರ ಕೊಡುವಂಥದ್ದು. ಸೊ ದೊಡ್ಡ ಪ್ರಮಾಣದಲ್ಲಿ ಬಂಜಾರ ಜನಾಂಗಕ್ಕೆ ಬೇರೆ ಬೇರೆ ತಾಂಡದಲ್ಲಿರೋರಿಗೆ ಮನೆಗಳಿಗೆ ಹಕ್ಕುಪತ್ರ ಕೊಡುವಂಥ ಒಂದು ಬೃಹತ್ ಕಾರ್ಯಕ್ರಮ. ಅದೊಂದು ಸಾಮಾಜಿಕವಾಗಿ ಒಂದು ದೊಡ್ಡ ಪರಿವರ್ತನೆ ಆಗುವಂಥ ಕಾರ್ಯಕ್ರಮ. ಇನ್ಮೇಲೆ ಅವರ ಸ್ವಂತ ಮನೆ, ದಾಖಲೆ ಇರುವಂಥ ಮನೆಗಳನ್ನು ಅವ್ರ ಬದುಕಿಗೆ ಒಂದು ಭದ್ರತೆ ಕೊಡುವಂಥ ಒಂದು ಯೋಜನೆ. ಇವೆರಡು ಯೋಜನೆಗೆ ನಾಳಿನ ಕಾರ್ಯಕ್ರಮದ ಬಗ್ಗೆ ಯಾದಗಿರಿ ಜಿಲ್ಲಾಧಿಕಾರಿ ಸ್ನೇಹಲ್ ಮಾಹಿತಿ ನೀಡಿದ್ದಾರೆ. ಬನ್ನಿ ನೋಡೋಣ. ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೋಡೇಕಲ್ ಗ್ರಾಮಕ್ಕೆ ಆಗಮಿಸುತ್ತಿದ್ದಾರೆ. ಸ್ಕಾಡಾ ಯೋಜನೆ ಸೇರಿ ಹಲವಾರು ಯೋಜನೆಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಉದ್ಘಾಟನೆ ಕೂಡ ಮಾಡಲಿದ್ದಾರೆ. ಈಗಲೇ ಕೋಡೇಕಲ್ ಗ್ರಾಮದ ಹೊರಭಾಗದಲ್ಲಿ ಕೂಡ ಜಿಲ್ಲಾಡಳಿತ ಕೂಡ ಕಾರ್ಯಕ್ರಮದ ವೇದಿಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗಲೇ ಖುದ್ದು ಜಿಲ್ಲಾಧಿಕಾರಿಯವರು ಕೂಡ ಇಲ್ಲಿ ಭೇಟಿ ಕೂಡ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಅವರು ನಮ್ಮ ಜೊತೆ ಇದ್ದಾರೆ. ಇನ್ನಾತ ಕಾರಣ ನಾಳೆ ನರೇಂದ್ರ ಮೋದಿ ಅವರು ಕೂಡ ಬರ್ತಾ ಇದ್ದಾರೆ. ಮೇಡಮ್, ಏನೆಲ್ಲ ಸಿದ್ಧತೆ ಕೈಗೊಂಡಿದ್ದಾರೆ? ನಮಸ್ಕಾರ. ನಾಳೆ ನಮ್ಮ ಜಿಲ್ಲೆಗೆ ದಿನಾಂಕ 19/1/2023 ಸನ್ಮಾನ್ಯ ಪ್ರಧಾನಮಂತ್ರಿಗಳು ಯಾದಗಿರಿ ಜಿಲ್ಲೆಯ ಕೋಡೇಕಲ್ ಗ್ರಾಮದಲ್ಲಿ ಆಗಮಿಸಿ 3 ಸರ್ಕಾರಿ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಮೊದಲನೇದಾಗಿ ಅವರು ನಾರಾಯಣಪುರ ಲೆಫ್ಟ್ ಬ್ಯಾಂಕ್ ಕ್ಯಾನಲ್ ಕಾರ್ಯಕ್ರಮದ್ದು ಉದ್ಘಾಟನೆಯನ್ನು ಮಾಡ್ತಾರೆ. ಇದು ಸುಮಾರು 4,699 ಕೋಟಿಯಲ್ಲಿ ಅನುಷ್ಠಾನ ಆಗಿರುವಂತಹ ಕಾರ್ಯಕ್ರಮ. ಇದರ ಜೊತೆಗೆ ಎರಡನೇದಾಗಿ ಅವರು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಬಹುಗ್ರಾಮ ಕುಡಿಯೋ ನೀರಿನ ಕಾರ್ಯಕ್ರಮದ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಇದು ಸುಮಾರು 2,004 ಕೋಟಿಯಲ್ಲಿ ಅನುಷ್ಠಾನ ಆಗಲಿದೆ. ಮೂರನೇದಾಗಿ ಸೂರತ್ ಚೆನ್ನೈ ಎಕ್ಸ್ಪ್ರೆಸ್ ವೇಯ ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಹಾದು ಹೋಗುವಂತಹ ಗ್ರೀನ್ ಫೀಲ್ಡ್ ಹೈವೇಯ ಅಡಿಗಲ್ಲು ಸಮಾರಂಭವನ್ನು ಕೂಡ ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ಇದು ಸುಮಾರು 4,010 ಕೋಟಿ ಅನುದಾನದಲ್ಲಿ ಇದು ಅನುಷ್ಠಾನ ಆಗಲಿದೆ. ಟೋಟಲ್ ಎಷ್ಟು ಅಮೌಂಟ್ ಮೇಡಮ್? ಒಟ್ಟಾರೆಯಾಗಿ 10,813 ಕೋಟಿ ಅನುದಾನದಲ್ಲಿ ಸರ್ಕಾರದ ಕಾರ್ಯಕ್ರಮಗಳು ಅನುಷ್ಠಾನ ಹಾಗೂ ಶಂಕುಸ್ಥಾಪನೆಯನ್ನು ನಾಳೆ ಪ್ರಧಾನಮಂತ್ರಿ ಅವರು ನೆರವೇರಿಸಲಿದ್ದಾರೆ. ಎಷ್ಟು ಜನ ಸೇರುವ ನಿರೀಕ್ಷೆ ಇದೆ ಈ ಕಾರ್ಯಕ್ರಮದಲ್ಲಿ? ಈ ಕಾರ್ಯಕ್ರಮದಲ್ಲಿ ಸುಮಾರು 2 ಲಕ್ಷ ಜನ ಸೇರಲು ನಾವು ಯತ್ನಿಸ್ತಾ ಇದ್ದೀವಿ ಮತ್ತು ಅಷ್ಟು ಜನ ಬರೋ ಆಸೆ ಇದೆ. ಅದರಲ್ಲಿ ಎಲ್ಲ ಜನರಿಗೆ ನಾವು ಕೂತ್ಕೊಳ್ಳೋ ವ್ಯವಸ್ಥೆ, ವೇದಿಕೆಯ ಮುಂದೆ ಕೂತ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅವರಿಗೆ ಊಟ, ಕುಡಿಯೋ ನೀರಿನ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿರ್ತೀವಿ. ಇದು ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಅವರ ಮಾತಾಗಿದೆ. ಜಿಲ್ಲಾಡಳಿತ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗಮಿಸುವ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸಕಲ ರೀತಿಯ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ನಾಗಬಾಮಾಲಿ ಪಾಟೀಲ್, ನ್ಯೂಸ್ 18 ಯಾದಗಿರಿ. ಜನವರಿ 19ಕ್ಕೆ ಕಲಬುರಗಿ ಮತ್ತು ಯಾದಗಿರಿಗೆ ಪ್ರಧಾನಿ ಆಗಮಿಸ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಹಕ್ಕುಪತ್ರ ವಿತರಣೆ, ಯಾದಗಿರಿಯಲ್ಲಿ ಡ್ಯಾಂ ಉದ್ಘಾಟನೆ ಸಹ ಮಾಡಲಿದ್ದಾರೆ.
ಯಾದಗಿರಿಯ ಈ ಹೈಟೆಕ್ ನೀರಾವರಿಯ ವಿಶೇಷತೆಗಳು ಏನು ಗೊತ್ತಾ? ಏನು ಯಾದಗಿರಿ ಜಿಲ್ಲೆ ಹುಣಸಗಿಯ ಕೋಡೇಕಲ್ ಗ್ರಾಮದಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದ್ದು ನಾರಾಯಣಪುರ ಮತ್ತು ಭೀಮರಾಯನಗುಡಿ ಮೂಲಕ ನೀರು ಪೂರೈಕೆ ಮಾಡಲಾಗುತ್ತೆ. ನ್ಯೂಸ್ 18 ನಲ್ಲಿ ಹೈಟೆಕ್ ನೀರು ಪೂರೈಕೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕುಳಿತ ಜಾಗದಿಂದ ದೂರದಲ್ಲಿರುವ ಗೇಟ್ಗಳನ್ನು ಓಪನ್ ಮಾಡಿ ಅನ್ನದಾತರ ಜಮೀನಿಗೆ ನೀರು ಬಿಡುಗಡೆ ಮಾಡಬಹುದಾಗಿದೆ. ನಾರಾಯಣಪುರ ಗ್ರಾಮದಲ್ಲಿರುವ ಸ್ಕಾಡಾ ಕಂಟ್ರೋಲ್ ಸೆಂಟರ್ನಿಂದ ಎಲ್ಲವನ್ನ ನಿಯಂತ್ರಿಸಲಾಗುತ್ತೆ. ಈ ಬಗ್ಗೆ ನಮ್ಮ ಯಾದಗಿರಿ ಪ್ರತಿನಿಧಿ ನಾಗಪ್ಪ ಮಾಲಿಪಾಟೀಲ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಕೇಂದ್ರ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಯಾದಗಿರಿ ಜಿಲ್ಲೆಯಲ್ಲಿ ನಾರಾಯಣಪುರ ಎಡದಂಡ ಕಾಲುವೆಗೆ ಸ್ಕಾಡಾ ಯೋಜನೆ ಜಾರಿಗೆ ತಂದಿದೆ. ಆ ಸ್ಕಾಡಾ ಯೋಜನೆಯನ್ನು ಈಗ PM ನರೇಂದ್ರ ಮೋದಿ ಅವರು ಕೂಡ ಉದ್ಘಾಟನೆ ಕೂಡ ಮಾಡಲಿದ್ದಾರೆ. ಆದರೆ ಸ್ಕಾಡಾ ಯೋಜನೆ ಸಂಪೂರ್ಣ ಯೋಜನೆ ನಿರ್ವಹಣೆಯು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಗ್ರಾಮದ KVJL ಕಚೇರಿಯಲ್ಲಿ ಇದನ್ನು ಸಂಪೂರ್ಣವಾಗಿ ನಿರ್ವಹಣೆ ಕೂಡ ಮಾಡಲಾಗ್ತಾ ಇದೆ. ಹೀಗಾಗಿ ನಾವು ಸ್ಕಾಡಾ ಯೋಜನೆಯ ಸೆಂಟರ್ನಲ್ಲಿದ್ದೀವಿ. ಖುದ್ದು ಇಲ್ಲಿ ನೋಡಬಹುದು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಇಲ್ಲಿನ ಸಿಬ್ಬಂದಿಗಳು ಎಂಬುದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗಿದೆ. ಈಗ ಆಟೋಮೆಟಿಕ್ ಸೆನ್ಸರ್ ಅಡಿಯಲ್ಲಿ ಇಲ್ಲಿನ ಸಿಬ್ಬಂದಿಗಳು ಏನಂತಂದ್ರೆ ಕಾಲುವೆ ಭಾಗದಲ್ಲಿ ನೀರು ಬಿಡುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ನೋಡಬಹುದು ನಾರಾಯಣಪುರ್ನ ಸ್ಕಾಡಾ ಸೆಂಟರ್ ನಲ್ಲಿ ಇದ್ದೀವಿ. ಯಾದಗಿರಿ ಜಿಲ್ಲೆಯಲ್ಲಿ ನಾರಾಯಣಪುರ ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ 2 ಸೆಂಟರ್ಗಳನ್ನು ಕೂಡ ಓಪನ್ ಮಾಡಲಾಗಿದೆ. ಒಂದು ನಾರಾಯಣಪುರ ಗ್ರಾಮದಲ್ಲಿ ಸ್ಕಾಡಾ ಸೆಂಟರ್ ಇದೆ, ಇನ್ನೊಂದು ಭೀಮರಾಯನಗುಡಿಯಲ್ಲಿ ಸ್ಕಾಡಾ ಸೆಂಟರ್ ಓಪನ್ ಮಾಡಲಾಗಿದೆ. ಪ್ರಮುಖವಾಗಿ ರೈತರು ಜಮೀನಿನಲ್ಲಿ ಏನು ಭತ್ತ ಬೆಳೆದಿರಬಹುದು, ಶೇಂಗಾ ಇನ್ನಿತರ ಬೆಳೆ ಬೆಳೆದಿರಬಹುದು, ಆ ರೈತರು ತನ್ನ ಜಮೀನಿನಲ್ಲಿ ಎಷ್ಟು ಎಕರೆ ಪ್ರದೇಶ ಬೆಳೆ ಬೆಳೀತಿರೋ ಎಂಬುದರ ಬಗ್ಗೆ ಕ್ಯೂನಿಕ್ಸ್ ಸಾಫ್ಟ್ವೇರ್ನಲ್ಲಿ ಏನಂತಂದ್ರೆ ಆ್ಯಪ್ನಲ್ಲಿ ಅದರ ಮಾಹಿತಿ ನೀಡಿದಾಗ ಆನ್ಲೈನ್ ಸಿಸ್ಟಮ್ ಅಡಿಯಲ್ಲಿ ಕಂಪ್ಯೂಟರ್ ಮೂಲಕ ಇಲ್ಲಿ ನೀರು ಬಿಡುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ರೈತರ ಜಮೀನಿಗೆ ವಿತರಣಾ ಕಾಲುವೆ ಮೂಲಕ ನೀರು ಹರಿಸಬಹುದಾಗಿದೆ. ಖುದ್ದು ಇಲ್ಲಿ ನೋಡಬಹುದು ಇಲ್ಲಿನ ಸಿಬ್ಬಂದಿ ಏನಂತಂದ್ರೆ ಇಲ್ಲಿನ ಕುಳಿತಲ್ಲೇ ಆಪರೇಟ್ ಮಾಡುವ ಮೂಲಕ ನಾರಾಯಣಪುರ ಎಡದಂಡೆ ಕಾಲುವೆ ಭಾಗದ ವಿತರಣೆ ಕಾಲುವೆ ಭಾಗದಲ್ಲಿ ಅಲ್ಲಿ ಸ್ಕಾಡಾ ಗೇಟ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಸಿಬ್ಬಂದಿಗಳು ಆ ಭಾಗದಲ್ಲಿ ರೈತರಿಗೆ ಎಷ್ಟು ನೀರು ಡಿಮ್ಯಾಂಡ್ ಇದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುತ್ತಾರೆ. ಹೀಗಾಗಿ ಕಂಪ್ಯೂಟರ್ ಮೂಲಕ ಏನಂತಂದ್ರೆ ಸೆನ್ಸರ್ ಮೂಲಕವೇ ಇಲ್ಲಿ ಕಾಲುವೆಗೆ ನೀರು ಬಿಡ್ತಾರೆ. ಇಲ್ಲಿನ ಸಿಬ್ಬಂದಿಯವರು ನಮ್ಮ ಜೊತೆ ಇದ್ದಾರೆ. ಏನತಕ್ಕನ್ನ ಯಾವ ರೀತಿ ನೀವು ಇಲ್ಲಿ ಸ್ಕಾಡಾ ಯೋಜನೆ ಮೂಲಕ ಕುಳಿತಲ್ಲೇ ರೈತರ ಜಮೀನಿಗೆ ನೀರು ಬಿಡೋ ಕೆಲಸ ಆಗ್ತಾ ಇದೆ, ಯಾವ ರೀತಿ ನಿರ್ವಹಣೆ ಮಾಡ್ತೀರಿ? ಸರಿ ಸರ್, ನಾವು ಪ್ರತಿಯೊಬ್ಬ ರೈತರು ನೀರು ಮುಟ್ಟೋಕಂದ್ರೆ ಈ ಥರ ಒಂದು ಉದ್ದೇಶದಿಂದ ಈ ಒಂದು ಸ್ಕಾಡಾ ಮೆನ್ಷನ್ ಮಾಡ್ತಾ ಇದ್ದೀವಿ ಸರ್. ಸಂಬಂಧಪಟ್ಟ ಗೇಟ್ಗಳ ಆಫೀಸರ್ ವರ್ಕ್ ಇನ್ಸ್ಪೆಕ್ಟರ್ ಆಗಲಿ, SC ಆಗಲಿ, AE ಹೇಳಿರ್ತಾರೆ, ಅಷ್ಟು ಓಪನ್ ಮಾಡ್ತಾರೆ. ಮತ್ತೆ ಹೊಲಕ್ಕೆ ನೀರು ರೈತ ಸಾಕಾಗಿರುತ್ತೆ, ಬಂದ್ ಮಾಡಿ ಅಂತ ಹೇಳ್ತಾರೆ. ನಮ್ಮ ನೀರು ಸಾಕಿದೆ ಮತ್ತೆ ಕಡಿಮೆ ಮಾಡಿ ಇಮಿಡಿಯೇಟ್ಲಿ ನಾವು ಗೇಟ್ ಆಪ್ರೇಟ್ ಮಾಡಿದ್ಮೇಲೆ 2 ಮಿನಿಟ್ ಒಳಗಡೆ ಎಲ್ಲ ಗೇಟ್ ಆಪ್ರೇಟ್ ಆಗ್ತಾವೆ. ನೀರು ಕೆಲಸ ಮಾಡ್ತಾರೆ. ಇದು ಅಲ್ಲಿಂದ ಯಾವ ರೀತಿ ಅಲ್ಲಿ ಕಂಟ್ರೋಲ್ ಯೂನಿಟ್ ಇಲ್ಲಿಗೆ ಹೆಂಗೆ ಮೆಸೇಜ್ ಬರ್ತದ, ಯಾವ ರೀತಿ ಸೆನ್ಸರ್ ಮೂಲಕ ನೀವು ಇಲ್ಲಿಂದ ಕುಳಿತಲ್ಲೇ ಗೇಟ್ ಹೇಗೆ ಓಪನ್ ಮಾಡ್ತಾರೆ? ಪ್ರತಿಯೊಂದು ಗೇಟ್ಗಳು ಸೆನ್ಸರ್ ಕೊಡಿಸಿದೆ ನಾವು. ಇಲ್ಲಿಂದ ಏನು ಆಪ್ರೇಟ್ ಮಾಡ್ತೀವಿ, ಆಪ್ರೇಟ್ ಮಾಡಿದ ತಕ್ಷಣ ಅವ್ರಿಗೆ ಅಲ್ಲಿ ಗೇಟ್ ಆಪ್ರೇಟಿಂಗ್ ಆಗಿಬಿಡುತ್ತೆ. ಆಗ ಇಮಿಡಿಯೇಟ್ಲಿ ನೀರನ್ನ ಅವ್ರಿಗೆ ಎಷ್ಟು ಬೇಕಷ್ಟು ತಲುಪುತ್ತೆ ಸರ್. ಇದು ಇಲ್ಲಿನ ಸಿಬ್ಬಂದಿಯ ಮಾತಾಗಿದೆ. ಸ್ಕಾಡಾ ಯೋಜನೆ ಜಾರಿಗೆ ಮೂಲಕ ಪ್ರತಿಯೊಬ್ಬ ರೈತರಿಗೂ ಕೂಡ ಏನಂತಂದ್ರೆ ನೀರಿನ ಬವಣೆ ಕೂಡ ನೀಗುವ ಕೆಲಸ ಕೂಡ ಆಗಿದೆ ಎಂದು ಹೇಳಿದ್ದಾರೆ. ನಾಗಪ್ಪ ಮಾಲಿಪಾಟೀಲ್, ನ್ಯೂಸ್ 18 ಯಾದಗಿರಿ. ತ್ರಿಪುರಾ, ನಾಗಾಲ್ಯಾಂಡ್, ಮೇಘಾಲಯ ಚುನಾವಣೆ ಹಿನ್ನೆಲೆ 3 ರಾಜ್ಯಗಳಿಗೆ ಚುನಾವಣೆ ದಿನಾಂಕವನ್ನ ಘೋಷಣೆ ಮಾಡಲಾಗಿದೆ. ಫೆಬ್ರವರಿ 16ಕ್ಕೆ ತ್ರಿಪುರಾ ಚುನಾವಣೆ ದಿನಾಂಕವನ್ನ ಘೋಷಣೆ ಮಾಡಲಾಗಿದೆ. ಫೆಬ್ರವರಿ 27ಕ್ಕೆ ನಾಗಾಲ್ಯಾಂಡ್, ಮೇಘಾಲಯ ಚುನಾವಣಾ ದಿನಾಂಕ ಘೋಷಣೆಯಾಗಿದೆ. ಇನ್ನು ಮಾರ್ಚ್ 2ಕ್ಕೆ 3 ರಾಜ್ಯಗಳ ಫಲಿತಾಂಶವನ್ನ ಪ್ರಕಟಿಸಲಾಗುತ್ತೆ. ಕೇಂದ್ರ ಚುನಾವಣಾ ಆಯೋಗದಿಂದ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಕೊಡಲಾಗಿದೆ. ಬೆಂಗಳೂರಿನಲ್ಲಿ ಹೈಟೆನ್ಷನ್ ವೈರ್ಗೆ ಮತ್ತೊಂದು ಬಲಿಯಾಗಿದೆ. 11 ವರ್ಷದ ಅಬೂಬಕರ್ ಎಂಬ ಬಾಲಕ ಸಾವನ್ನಪ್ಪಿದ್ದಾನೆ. RT ನಗರದ ಚಾಮುಂಡಿ ನಗರದಲ್ಲಿ ಈ ಘಟನೆ ನಡೆದಿದೆ.
ಗಾಳಿಪಟ ಬಿಡಲು ಹೋಗಿದ್ದಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ಸೋಮವಾರ ಘಟನೆ ನಡೆದಿದ್ದು ನಿನ್ನೆ ಬಾಲಕ ಸಾವನ್ನಪ್ಪಿದ್ದಾನೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಬಾಲಕ ಸಾವನ್ನಪ್ಪಿದ್ದಾನೆ. ಚಿಕಿತ್ಸೆಗೆ ಸ್ಪಂದಿಸದೆ ರಾತ್ರಿ ಅಬೂಬಕರ್ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿನಲ್ಲಿ ಹೈಟೆನ್ಷನ್ ವೈರ್ಗೆ ಇದೀಗ ಮತ್ತೊಂದು ಬಲಿಯಾಗಿರುವಂತದ್ದು. ಇನ್ನು ಮೃತ ಬಾಲಕನ ಸಂಬಂಧಿಕರನ್ನ ನಮ್ಮ ಪ್ರತಿನಿಧಿ ಆಶಿಕ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಹೈಟೆನ್ಷನ್ ವೈರ್ ತಗಲಿ 11 ವರ್ಷದ ಅಬೂಬಕರ್ ಅನ್ನುವಂಥ ಒಂದು ಬಾಲಕ ಸಾವನ್ನಪ್ಪಿರುವಂಥ ಘಟನೆ ನಡೆದಿದೆ. ಇದ್ರ ಬಗ್ಗೆ ಮಾತಾಡಿಸ್ತಾ ಹೋಗೋಣ. ಅವರು ಅಬೂಬಕರ್ ಮೃತ ಬಾಲಕನ ತಾಯಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅಮ್ಮ, ಎಷ್ಟೊತ್ತಿಗಾಯ್ತು, ಏನಾಯಿತು? ಅವನು ಪಾರ್ಕ್ಗೆ ಹೋಗಿದ್ದು ಸರ್. ಅದು ವೈರೆಲ್ಲ ಕೆಳಗಡೆ ಐತೆ, ಹಿಂಗೆ ಮುಟ್ಟಿದ್ರೆ ಅದು ವೈರ್ ಸಿಕ್ಕತ್ತೆ ಮಗುಗೆ. ಇದು ಐದನೇ ಕೇಸ್ ಆಗಿರೋದು. ನಾಳೆ ಬೇರೆ ಮಗುಗೆ ಹಿಂಗಾಗಿದ್ರೆ ಅದು ಯಾರು ಇದು ತಗೊಳ್ತಾರೆ? ಅದಕ್ಕೆ ಏನೋ ನಾನು ಬೋರ್ಡ್ ಹಾಕಬೇಕು, ಡೇಂಜರ್ ಐತೆ ಅಂತ. ಇಲ್ಲಾಂದ್ರೆ ವೈರು ಮೇಲೆ ಮಾಡಬೇಕು. ನನಗೂ ನಮ್ಮ ಯಜಮಾನರು ಇಲ್ಲ, ನಾನು ಮನೆ ಕೆಲಸ ಮಾಡಿ ನಮ್ಮ ಮಗುಗೆ ಸಾಕ್ಕೊಂಡು ಹೋಗ್ತಾ ಇದ್ದೀನಿ. ಚಿಕ್ಕ ಮಗು ನಮ್ಮದು ಹೋಗ್ಬಿಟ್ಟಿದೆ. ನಮ್ಮ ಮಗು ಇವಾಗ ಹೋಯ್ತು, ಇವಾಗ ಬರಲ್ಲ, ಸತ್ತೋಗ್ಬಿಟ್ಟಿದ್ದಾನೆ ನಮ್ಮ ಮಗು. ನಾಳೆ ಬೇರೆಯವ್ರ ಮಗು ಹಿಂಗೆ ಆಗಬಾರ್ದು. ಅದು ಸೋಮವಾರ ಎಷ್ಟೊತ್ತು ಘಟನೆ ನಡೀತು? ಎಷ್ಟೊತ್ತು? ಸೋಮವಾರ 2:30. ಇವಾಗ ಹೋಗಿ ಮಣ್ಣು ಮಾಡಿಬಿಡ್ತೀನಿ ನಾವು. ನಮ್ಮ ಮಗು ನನಗೆ ಬರಲ್ಲ, ನೀವು ಕೊಡಲ್ಲ, ನಾನು ತಗೊಂಡು ಬರಲ್ಲ, ಆಯಿತಾ? ನಾಳೆ ಬೇರೆ ಮಗುನ ಜೊತೆ ಹಿಂಗೆ ಆಗಬಾರ್ದು. ಅದು ಅಫಿಯರ್ ಬರ್ಸ್ಬೇಕು, ನಾವು ಕಂಪ್ಲೇಂಟ್ ಮಾಡಬೇಕು. ಅದಕ್ಕೆ ಸೇಫ್ಟಿ ಮಾಡಿರಿ, ಇಲ್ಲಾಂದರೆ ಅದು ಬಿಲ್ಡಿಂಗ್ಗೆ ಇದು ಓಪನ್ ಮಾಡಿ ಪಾರ್ಕ್ ಕಟ್ಬಿಡ್ರಿ ಅಷ್ಟೇ. ಅಲ್ಲ, ಈಗ ಪೊಲೀಸರಿಗೆ ದೂರು ಕೊಟ್ಟರೆ ಏನು ಹೇಳ್ತಿದ್ದಾರೆ ಅವರು? ಅವ್ರು ಹೇಳ್ತಾ ಇದ್ದಾರೆ ಆ್ಯಕ್ಷನ್ ಕೊಟ್ಟರೆ ಯಾರು ಬನ್ನಿರಿ ದೊಡ್ಡವರು, ನಾವು ಕಂಪ್ಲೇಂಟ್ ತೊಗೊಳ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ, ಬೆಸ್ಕಾಂ ಅಧಿಕಾರಿಗಳು ಬಂದ್ರೆ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾರಾದರೂ ಬಂದ್ರ? ಯಾರು ದೊಡ್ಡವರು ಬಂದು ನೋಡಿದಾರ? ಆಫೀಸರ್ ಬಂದಿದ್ರು. ಏನು ಹೇಳಿದ್ರು ಅವ್ರು ಬಂದು? ಆಗ್ಬಿಟ್ಟು ಹೋಗ್ಬಿಟ್ರು ಅಷ್ಟೇ. ಅಲ್ಲಿಂದ ಆ ಮಗುಗೆ ತೆಗ್ದ್ಬಿಟ್ಟು ಬಾಪ್ಟಿಸ್ಟಲ್ಲಿ ಹಾಕಿ 1 ಸೆಕೆಂಡ್ ನಿಲ್ಲಿಸಿಲ್ಲ, ಅವರು ಹೋಗ್ಬಿಟ್ರು. ಎಷ್ಟು ವರ್ಷದ ಮಗ? 12 ವರ್ಷ ಅವನು, ನನ್ನ ಮಗ. 7th. ಎಷ್ಟು ಮಕ್ಕಳು ನಿಮಗೆ? ನಮಗೆ 3 ಮಕ್ಕಳು ಐತೆ ಸರ್. ಇನ್ನು ಅವನು ದೊಡ್ಡವ್ರು, ಇನ್ನೂ ಚಿಕ್ಕವನು, ತುಂಬ ಚಿಕ್ಕವನು. ನಮಗೂ ಯಾರಿಲ್ಲ ಸರ್. ಇವಾಗ ನಾವು ಕೂಲಿ ಎಲ್ಲ ಮಾಡಿ ತಿನ್ನೋದು. ನಮಗೆ ಏನೋ ಒಂದು ಸಹಾಯ ಮಾಡ್ರಿ ಗೌರ್ಮೆಂಟ್. ಇದಿಷ್ಟು ತಾಯಿ ಹೇಳ್ತಾ ಇರುವಂಥದ್ದು. ಅವರ ಸಂಬಂಧಿಕರೊಬ್ಬರು ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಘಟನೆ ಏನಾಯ್ತು? ಹುಡುಗ ಯಾವಾಗ ಹೋದ? ಅಲ್ಲಿ ಏನಾಯ್ತು? ಗಾಳಿಪಟ ತೆಗೆದುಕೊಳ್ಳಕ್ ಹೋಗಿ ವೈರ್ ಮುಟ್ಟದ ಅಂತ ಹೇಳ್ತಿದ್ದಾರೆ, ಏನಾಯ್ತು? ವೈರ್ ಮುಟ್ಟಿಲ್ಲ ಸರ್, ಅವರು ಗಾಳಿಪಟ ಕಟ್ಟಕ್ಕೆ ಅವ್ರು ದಾರ ಹಾಕಿರೋದು, ದಾರ ಬಿಚ್ಚಿದೆ, ಅದು ಕೆಳಗಡೆ ಗ್ರಿಲ್ ಇದ್ದಿದ್ದೆ, ಅದೇನೆ ಆಗ್ಬಿಟ್ಟಿರೋದು. ಭಯ ಆಗ್ತಿದೆ ನನಗೆ, ಬಚಾವ್ 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 ಅಂತ ಎಲ್ಲಾರೇ ಹೋಗಿದಾರದು. ಅದು ಆಮೇಲೆ ಎತ್ಕೊಂಡು ಬಂದಿರೋದು, ಯಾರು ನೋಡಿಲ್ಲ. ಆಮೇಲೆ ಯಾರೋ ಹುಡುಗ ಬಂದಿದೆ, ಕರ್ಕೊಂಡು ಬಂದೆ. ಅವ್ರ ಅಮ್ಮಗೆ ಹೇಳ್ದೆ, ಯಾರೋ ಇದು ಈ ಥರದ್ದು ಆಗಿದೆ, ನಿನ್ನ ಮಗಾಗೆ ಕರ್ಕೊಂಡು ಬಂದಿ ಅಂತ ಹೇಳಿರೋದು. ಕರ್ಕೊಂಡು ಬಂದು ಎತ್ಕೊಂಡು ಬಂದು ಬಾಪ್ಟಿಸ್ಗೆ ತಗೊಂಡು ಹೋಗಿದ್ದಾರೆ. ಬಾಪ್ಟಿಸ್ನಲ್ಲಿ ಹೋಗಿದ್ದೆ, ವಿಕ್ಟೋರಿಯಾ ಹಾಸ್ಪಿಟಲ್ ಹೋಗಿ ಕಳಿಸ್ಬಿಟ್ಟಿದ್ದಾರೆ. ಮುಟ್ಟಿದ ತಕ್ಷಣ ಇಡೀ ಬಾಡಿ ಸುಟ್ಟೋಗಿತ್ತು ಅಂತ ಹೇಳ್ತಿದ್ದಾರೆ ಇಲ್ಲಿ ನೋಡಿದವರು. ಇಲ್ಲ, ಇಡೀ ಸಟ್ಟೋದ್ರೆ ದಾರ ಕೈನಲ್ಲಿ ದಾರ ಇದ್ದಿದ್ದಷ್ಟೇ, ಮಂಜ ದಾರ ಇದ್ದಿದ್ದು. ಅವ್ರ ಕೈನೇ ಹುಟ್ಟಿದಲ್ಲ, ಅವರು ಮಂಜ ಇರೋದು. ಇವಾಗ ಪೊಲೀಸ್ ಸ್ಟೇಷನ್ ಏನ್ ಹೇಳ್ತಾ ಇದೆ, ಏನು ನಾನು ಸಹಾಯ ಮಾಡಬೇಕು, ನೀವೇ ಹೇಳಿ, ಏನೋ ಯಾನು ಇದು ಮಾಡಬೇಕು, ನನಗೂ ಆಕ್ಷನ್ ನೀವೇ ಕೊಡಿ ಅಂತ ಹೇಳ್ತದೆ. ತಗೊಳ್ತಿದ್ದಾರೆ, ಏನು ಕಂಪ್ಲೇಂಟ್ ಕೊಡ್ತಾ ಇದೆಲ್ಲ, ನಾನು ಒನ್ FIR ಹಾಕಿ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಮೃತ ಬಾಲಕ 11 ವರ್ಷದ ಅಬೂಬಕರ್ನ ತಾಯಿ, ಅದೇ ರೀತಿ ಸಂಬಂಧಿಕರ ಮಾತು. ಇದಕ್ಕೆ ಸಂಬಂಧಪಟ್ಟಿರುವಾಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಜೊತೆಗೆ ಸರ್ಕಾರ ನಮ್ಮ ಕಡೆ ಗಮನ ಹರಿಸಿ ಇದಕ್ಕೆ ನ್ಯಾಯ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನ ಇವರ ಮೃತ ಬಾಲಕನ ಸಂಬಂಧಿಕರು ಆಗ್ರಹ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಸಿಮೆಂಟ್ ರಸ್ತೆ ಮೇಲೆ ನಡೆದಿದ್ದಕ್ಕೆ ಹಲ್ಲೆ ಆರೋಪ ಮಾಡಲಾಗಿದೆ. ಚಿಕ್ಕಪೇಟೆ ಶಾಸಕರ ಬೆಂಬಲಿಗನ ವಿರುದ್ಧ ಹಲ್ಲೆ ಆರೋಪ ಕೇಳಿ ಬಂದಿರುವಂತದ್ದು. ಚಿಕ್ಕಪೇಟೆ ವ್ಯಾಪ್ತಿಯ ಸುಧಾಮನಗರದಲ್ಲಿ ಘಟನೆ ನಡೆದಿದೆ. ಸುಧಾಮನಗರದಲ್ಲಿ ಕಾಂಕ್ರೀಟ್ ರಸ್ತೆ ಹಾಕಲಾಗಿತ್ತು, ಆದರೆ ಸಿಮೆಂಟ್ ರಸ್ತೆ ಉದ್ಘಾಟನೆ ಇನ್ನೂ ಕೂಡ ಆಗಿರಲಿಲ್ಲ. ಆದರೂ ರಸ್ತೆ ಮೇಲೆ ನಡ್ಕೊಂಡು ಒಬ್ಬ ವ್ಯಕ್ತಿ ಓಡಾಡಿದ್ದಾನೆ. ಆ ವ್ಯಕ್ತಿ ಮೇಲೆ ಇದೀಗ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಶಾಸಕ ಉದಯ್ ಗರುಡಾಚಾರ್ ಬೆಂಬಲಿಗನ ವಿರುದ್ಧ ಆರೋಪ ಕೇಳಿ ಬಂದಿರುವಂತದ್ದು. ಹಲ್ಲೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಸಿಮೆಂಟ್ ರಸ್ತೆ ಮೇಲೆ ನಡೆದಿದ್ದಕ್ಕೆ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ.
ಕಮಲ್ ಅನ್ನುವಂತಹ ವ್ಯಕ್ತಿಯ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಕಮಲ್ ಅನ್ನುವಂತಹ ವ್ಯಕ್ತಿ ಇದೀಗ ಹಲ್ಲೆ ಮಾಡಿದ್ದಾನೆ ಅನ್ನುವಂತಹ ಆರೋಪ ಸಹ ಕೇಳಿ ಬರ್ತಾ ಇರುವಂತದ್ದು. ಈಗ ಶಾಸಕ ಉದಯ್ ಗರುಡಾಚಾರ್ ಬೆಂಬಲಿಗನ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಪ್ರಾಣದ ಹಂಗು ತೊರೆದು ಮುತ್ತಪ್ಪ ಹರಸಾಹಸ. ವಯಸ್ಸು 71, ಸ್ವಾಭಿಮಾನದ ಬದುಕು, ಶಿಸ್ತುಬದ್ಧ ಜೀವನಕ್ಕೆ ಸ್ಫೂರ್ತಿ.